ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಜಾನ್ವಿ ಪ್ರಮೋದ್. ಇವತ್ತು ಪ್ರಮೋದ್ ಮಾವನ ಮಗಳದು ಎಂಗೇಜ್ಮೆಂಟು ಹಾಸನಲ್ಲಿ. ಹಾಗಾಗಿ ಹೊರಟ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ಆಲ್ಮೋಸ್ಟ್ 10:30 ಆಗೋಯಿತು. ಸೊ ನಾವು ರೀಚ್ ಆಗೋ ಹೊತ್ತಿಗೆ ಆಲ್ಮೋಸ್ಟ್ 12 ಆಗೋಯಿತು. ಲೇಟ್ ಆಗಿರುತ್ತೇನೋ ಅಂದ್ಕೊಂಡ್ವಿ. ಕರೆಕ್ಟ್ ಟೈಮಿಗೆ ನಾವು ಹೋದ್ವಿ. ಎಂಗೇಜ್ಮೆಂಟ್ ರಿಂಗ್ ಆಗ್ತಾಯಿದ್ರು. ಸರಿ ಅಂತ ಎಲ್ಲ ಕಸಿನ್ಸ್ನ ಒಂದು ರೌಂಡ್ ಮಾತಾಡ್ಸ್ಕೊಂಬಿಟ್ಟು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಸೀದಾ ವಾಪಸ್ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಇತ್ತು ಹಾಸನಲ್ಲಿ, ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ಬರ್ತಾ ನಮಗೆ ಅಲ್ಲಿ ಹಾಸನಾಂಬೆ ದೇವಸ್ಥಾನ ಓಪನ್ ಇದ್ದಿದ್ದರಿಂದ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ರು. ಆಲ್ಮೋಸ್ಟು ನೋಡಿದ್ವಿ. ಹೋಗೋಣ ಅಂತ ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ, ಆದರೆ ಹೆವಿ ರಶ್ ಇದೆ, ಹೋಗೋಕ್ಕಾಗಲ್ಲ ಅನ್ನಿಸ್ತು. ಹಾಗಾಗಿ ಹೊರಟ್ವಿ ನಾವು. ಇಲ್ಲಿಂದ ಹಿಡ್ದು ಚಿಕ್ಕಮಂಗ್ಳೂರು ತನಕನೂ ಫುಲ್ಲು ಟ್ರಾಫಿಕ್ಕು. ಜೊತೆಗೆ ದೇವಿರಮ್ಮ ದೇವಸ್ಥಾನಕ್ಕೆ ಹತ್ತಕ್ಕೆ ಬರ್ತಿದ್ದವರು ಕೂಡ ತುಂಬ ಜನ ಬರ್ತಾಯಿದ್ರು. ಫುಲ್ಲು ಬ್ಯುಸಿ ಆಗಿಬಿಟ್ಟಿದೆ. ಹಾಸನ ಟು ಚಿಕ್ಕಮಂಗ್ಳೂರು ಫುಲ್ ಬ್ಯುಸಿಯಾಗಿದೆ. ಟೈಮ್ ಆಗಿತ್ತು ಅಂತೇಳಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಹೋದ್ವಿ. ಉತ್ಕರ್ಷಿಗೆ ಖುಷಿಯಾಗ್ಬಿಡ್ತು. ಅಲ್ಲಿ ಅಕ್ವೇರಿಯಮ್ ಇತ್ತು, ಅದ್ರ ಜೊತೆನೇ ಆಟ ಆಡ್ಕೊಂಡು ನಿಂತಿದ್ದ. ಬರೋ ತನಕನೂ ಊಟ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ತುಂಬ ಖುಷಿ ಆಯಿತು ಅವನಿಗೆ ಫಿಶ್ ನೋಡಿ. ಟೈಮ್ ಆಗಿತ್ತು, ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ಪಟಾಕಿ ತಗೊಳ್ಳೋಣ ಅಂತೇಳಿ ಅಂಗಡಿ ಹತ್ರ ಹೋದ್ವಿ. ಸುಮಾರು ಅಂಗಡಿಗಳು ಓಪನ್ ಇತ್ತು. ಉತ್ಕರ್ಷ ಅವನಿಗೆ ಏನೇನು ಬೇಕೋ ಹೊಸ ಥರದ್ದು ಪಟಾಕಿ ತಗೊಂಡ. ಹ್ಯಾಪಿ ದೀಪಾವಳಿ ಅಂತ ಎಲ್ಲರಿಗೂ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಹುಷಾರಾಗಿ ಪಟಾಕಿ ಹೊಡೀರಿ.